ಹಾಂ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಒಂದು ಚಿಕ್ಕ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಒಂದು ಡ್ರೆಸ್ ತರಿಸಿದ್ದೆ. ಇದು 3 ಪೀಸ್ ಸೆಟ್ ಚೆನ್ನಾಗಿದೆ. ಟಾಪು ಮತ್ತು ಬಾಟಮು ಮತ್ತು ಜೊತೆಗೆ ದುಪ್ಪಟ್ಟ ಆರೆಂಜ್ ಕಲರು, ತುಂಬ ಸಾಫ್ಟ್ ಕಾಟನು. ಅಲ್ಲೇ ಗೊತ್ತಾಗುತ್ತಲ್ಲ ಯಾವುದಿದೆ ಮೆಟೀರಿಯಲ್ ಅಂತ ನೋಡಿಕೊಂಡೆ ತರಿಸೋ ಅಂಥದ್ದು. ದುಪ್ಪಟ್ಟ ಅಂತೂ ತುಂಬ ದೊಡ್ಡದಾಗೇ ಇದೆ. ಹಾಗೆ ಮತ್ತು ಎಂಬ್ರಾಯ್ಡಿಂಗ್ ವರ್ಕ್ ಇದೆ. ಇದ್ರ ಪ್ರೈಸ್ ಬಂದು 800 ರುಪೀಸ್. ನನ್ನ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಅಂತ ತರಿಸಿದ್ದೆ. ಸೊ ಪ್ಯಾಂಟ್ ಕೂಡ ಚೆನ್ನಾಗಿದೆ. ಎಲ್ಲ ಏನು ಕಲರ್ ಹತ್ರ ಎಲ್ಲ ಇದೆ, ಏನೂ ಶೇಡ್ ಆಗಿಲ್ಲ ನೋಡಿ. ಈ ಥರ ಎಂಬ್ರಾಯ್ಡಿಂಗ್ ವರ್ಕು ಮತ್ತು ಒಳಗಡೆ ವಿತ್ ಕಾಟನ್ ಲೈನಿಂಗ್ ಹಾಕಿದ್ದಾರೆ. ಸ್ಟಿಚಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ಕವರ್ ಮಾಡಿ ಓವರ್ಲ್ಯಾಪ್ ಮಾಡಿದ್ದಾರೆ. ಸ್ಟಿಚಿಂಗ್ನ ಎಲ್ಲ ಓಪನ್ ಆಗುವಂಥದ್ದು, ದಾರ ಅಳ್ಕೊಳ್ಳೋ ಅಂಥದ್ದು ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಸೈಜ್ ಕರೆಕ್ಟಾಗಿದ್ದರೆ ಅದ್ರದ್ದು ತೊಗೋಬೋದು. ಬೇಕಿರೋ ಲಿಂಕ್ ಅಂತ ಹೇಳಿ ನಾನು ಲಿಂಕ್ ಕೊಡ್ತೀನಿ. 800 ರುಪೀಸ್ಗೆ ವರ್ತ್ ಅಂತ ಅನಿಸುತ್ತೆ ನೋಡಿ. ಸ್ಟಿಚಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ. ಇದರಲ್ಲಿ ಕಲರ್ಸ್ ಏನಿರಲಿಲ್ಲ, ಜಸ್ಟ್ ಆರೆಂಜ್ ಕಲರ್ ಒಂದೇ ಇದ್ದಿದ್ದು. ನಾನು ತೊಗೊಂಡೆ. ಇವತ್ತು ನನ್ನ ಬರ್ತಡೇ. ತುಂಬ ಜನ ವಿಶ್ ಮಾಡಿರಿ FB-ನಲ್ಲಿ. ಎಲ್ರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು. ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಬರ್ತಡೇ ಅಂತ ಏನೂ ಪೋಸ್ಟ್ ಮಾಡಿರಲಿಲ್ಲ. ಸೊ ಇರಲಿ. ಇನ್ನು ದೇವಸ್ಥಾನಕ್ಕೆ ಬಂದಿದ್ದೆ ಬೆಳಗ್ಗೆ. ದೇವಸ್ಥಾನಕ್ಕೆ ಬಂದು ನಾರ್ಮಲಾಗಿ ಮನೆಗೆ ಹೋಗಿದ್ದು. ಇನ್ನು ಇದು ನೈಟ್ 7 ಗಂಟೆ ಆಗಿದೆ. ನನ್ನ ಮಗ ಊಟಕ್ಕೆ ಹೋಗೋಣ ಹೊರಗಡೆ ಅಂತ ಕೇಳ್ತಿದ್ದ ಅಂದ್ಬಿಟ್ಟು, ಅವನಿಗೂ ಎಕ್ಸಾಮ್ ನಡೀತಾಯಿತ್ತು. ಸೊ ಹಾಗಾಗಿ ಎಲ್ಲೂ ಹೋಗಲಿಲ್ಲ. ಆಯಿತು ಒಂದು ಊಟಕ್ಕಾರು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಪಡವಾರಳ್ಳಿ ಹತ್ರ ಅನ್ನವಿಲಾಸಮ್ ಅಂತ ಇದೆ. ಯಾರೆಲ್ಲ ಇಲ್ಲಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಸೊ ವೆಜ್ಜು ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ. ಇಲ್ಲಿಗೆ ಬಂದ್ವಿ. ನಾವು ಅಷ್ಟಾಗಿ ನೀವು ನೋಡಿರ್ಬೋದು, ಹೋಟೆಲ್ಸ್ಗೆಲ್ಲ ಹೋಗಿ ಈ ಥರ ಊಟ ಮಾಡೋದೆಲ್ಲ ತುಂಬಾ ರೇರು. ಮುಂಚೆ ಎಲ್ಲ ಸ್ವಲ್ಪ ಸಣ್ಣ ಪುಟ್ಟದಾಗೆ ಇದು ಪ್ರಾನ್ಸ್ದೆಲ್ಲ ಕೋಳಿ ವಡ ಅಂತೆ ಮತ್ತು ಫಿಶ್ ತವಾ ಫ್ರೈ ಇದೆಲ್ಲ ತೊಗೊಂಡಿದ್ದ. ಇವನ್ನ ಚೆಸ್ಗೆಲ್ಲ ಕರ್ಕೊಂಡು ಹೋದಾಗ, ಸ್ಕೂಲ್ ಹತ್ರ ಎಲ್ಲ ಕರ್ಕೊಂಡು ಹೋದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ತಿನ್ನಿಸ್ಕೊಂಡು ಬರ್ತಿದ್ದೆ. ಇದು ನಾನು ಮಶ್ರೂಮ್ ಪೆಪ್ಪರ್ ಡ್ರೈ ಅಂತ ಹೇಳ್ಬಿಟ್ಟು ಅಂತ ಇದು ತೊಗೊಂಡಿದ್ದೆ. ಕರ್ಕೊಂಡು ಹೋಗ್ತಿದ್ದೆ. ಬಟ್ ಇವಾಗ ಅವನು 10th ಅಂದ್ಬಿಟ್ಟು ನಾನು ಎಲ್ಲೂ ಅಷ್ಟಾಗಿ ಕರ್ಕೊಂಡೇ ಹೋಗ್ತಾಯಿಲ್ಲ. ಅವನ್ನ ಜಾಸ್ತಿ ತೋರಿಸೋದು ಇಲ್ಲ. ಮತ್ತು ನಾನು ಅಷ್ಟೇ ಜಾಸ್ತಿ ವೀಡಿಯೋಸ್ ಮಾಡ್ತಾಯಿಲ್ಲ, ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ. ರೀಲ್ಸ್ಗೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ FB-ನಲ್ಲಿ ಮಾಡ್ತಾಯಿದ್ದೀನಿ. ಬಿಟ್ಟರೆ ಯೂಟ್ಯೂಬಲ್ಲೂ ಕೂಡ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಲೆಂತಿ ವೀಡಿಯೋಸ್ಗಳನ್ನ ನಾನು ಮಾಡ್ತಾಯಿಲ್ಲ. ಸೊ ಚೆನ್ನಾಗಿದೆ, ನೀಟಾಗಿದೆ. ಮತ್ತು ಫುಡ್ಡು ಅಷ್ಟೇ ಇಲ್ಲಿ ಚೆನ್ನಾಗಿದೆ. ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಒಂದು ಪ್ಲೇಟ್ಗೆ ಮಿನಿಮಮ್ ಅಂದರೂ 400 ರುಪೀಸ್ ಅಷ್ಟು ಚಾರ್ಜ್ ಮಾಡ್ತಾರೆ. ಯಾವತ್ತೋ ಒಂದಿನ ಅಪರೂಪಕ್ಕಾರೆ ಓಕೆ. ಬಟ್ ನಾನಿಲ್ಲಿ ಯಾವುದೇ ಥರ ಪ್ರಿಫರ್ ಮಾಡಲ್ಲ. ಹೊರಗಡೆ ಫುಡ್ಡು ಅಷ್ಟು ಹೆಲ್ತಿ ಅಲ್ಲ. ಬಟ್ ಅನಿವಾರ್ಯ, ಒಂದೊಂದು ಟೈಮಲ್ಲಿ ನಮಗೂ ಚೇಂಜಸ್ ಬೇಕಾಗುತ್ತಲ್ವ. ಸೊ ಹಾಗಾಗಿ ಎಲ್ಲಿ ಚೆನ್ನಾಗಿದೆ ಫುಡ್ಡು ಅಲ್ಲಿ ನೋಡಿಕೊಂಡು ತಿನ್ಬೋದು. ಇದು ಅಷ್ಟೇ ದೊನ್ನೆ ಬಿರಿಯಾನಿ. ನಾನು ಮತ್ತು ನನ್ನ ಮಗ, ನನ್ನ ಹಸ್ಬೆಂಡ್ 3 ಜನನೂ ಹೋಗಿದ್ವಿ. ಸೊ ನನ್ನ ಹಸ್ಬೆಂಡ್ ಏನು ಅಷ್ಟು ತಿನ್ನಲಿಲ್ಲ. ನಾನು ನನ್ನ ಮಗ ಸ್ವಲ್ಪ ತಿಂದ್ವಿ ನೋಡಿ. ಬಿಲ್ಲು 2395 ಆಗಿದೆ. ಸರಿ ಆಯಿತು, ಯಾವತ್ತೋ ಒಂದಿನ ಅಪರೂಪಕ್ಕಲ್ವಾ ಅಂತ ಹೇಳ್ಬಿಟ್ಟು ಅಂತ ಇನ್ನು ಬಿಲ್ ಕೊಟ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ಸ್ವಲ್ಪ ಹೆವಿನೇ ಅಂತ ಅನ್ನಿಸ್ತಿತ್ತು. ಬೆಳಗ್ಗೆಗೂ ಕೂಡ ಅಷ್ಟಾಗೇನು ಟಿ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಇನ್ನು ನೆಕ್ಸ್ಟ್ ಡೇ ನಾನು ಬೆಟ್ಟದ ನೆಲ್ಲಿಕಾಯಿ ಇತ್ತು, ಇದರಿಂದ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಈ ನೆಲ್ಲಿಕಾಯಿನೆಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಇಟ್ಕೊತಾಯಿದ್ದೀನಿ. ಮಾಮೂಲಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಈ ರೀತಿ ವಾಶ್ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಕಡಲೆಕಾಯಿ ಬೀಜ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೆಲ್ಲಿಕಾಯಿನ ಬೇಕಿದ್ರೆ ತುರ್ಕೊಳ್ಳಬೋದು. ಇಲ್ಲ ಅಂತಂದರೆ ಸ್ವಲ್ಪ ಪಲ್ಸ್ ಮೋಡ್ಗೆ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು. ಕಡಲೆಬೇಳೆ ಹಾಕಿಲ್ಲ, ನಾನು ಸ್ವಲ್ಪ ಹೆಸರುಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ ಇದು ಚಿತ್ರಾನ್ನ. ಮತ್ತು ವಿಟಮಿನ್ C ಇರೋದ್ರಿಂದ ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ,
ಆದಷ್ಟೂ ಹೆಣ್ಮಕ್ಳು ನಿಮ್ಮ ಒಂದು ಆರೋಗ್ಯದ ಕಡೆ ಗಮನ ಕೊಡಿ. ಏನು ತಿಂದರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಆದಷ್ಟು ನೀವು ಆರೋಗ್ಯವಾಗಿ ತಿನ್ನಿ, ಮನೆಯಲ್ಲಿರೋರ್ಗೂ ಕೂಡ ಆರೋಗ್ಯವಾಗಿ ಮಾಡಿಕೊಡಿ. ಕೆಲವೊಂದು ಬಾಯಿ ರುಚಿಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅಂತ ಯಾವಾಗಲೂ ಹೊರಗಡೆ ಫುಡ್ ಆಗಲಿ ಅಥವಾ ಮನೆಯಲ್ಲಿ ಡೀಪ್ ಫ್ರೈ ಮಾಡಿರುವಂಥದ್ದಾಗಲಿ ಅಥವಾ ಮಾಡೋದಕ್ಕೆ ಸೋಮಾರಿತನ ಅಂತ ಏನೋ ಒಂದು ಮಾಡ್ಕೊಂಡ್ರೆ ಆಯಿತು ಅಂತ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವಾಗ್ಲೂ ಅಷ್ಟೇ ಫಸ್ಟು ಮನುಷ್ಯ ಮಾಡೋ ಅಂಥದ್ದೇ ಹೊಟ್ಟೆಗಲ್ವ. ಸೊ ಹಾಗಾಗಿ ಆದಷ್ಟು ನಾವು ಹೆಲ್ತಿಯಾಗಿ ತಿನ್ನಬೇಕು, ಮನೆಯಲ್ಲಿರೋರ್ಗೂ ಕೂಡ ಹೆಲ್ತಿಯಾಗಿ ಮಾಡಿಕೊಡ್ಬೇಕು. ಯಾಕಂದರೆ ನಾವು ಮಲ್ಕೊಂಡ್ರೆ 4 ದಿನ ಮನೆಯೇ ಮಲ್ಕೊಂಡಂಗೆ ಅಂತ ಅನಿಸುತ್ತೆ. ನಾನಿಲ್ಲಿ ನಲ್ಲಿಕಾಯಿನ ಸ್ವಲ್ಪ ಪಲ್ಸ್ ಮೂಡ್ಗೆ ಹಾಕ್ಬಿಟ್ಟು ಹಾಕಿದ್ದೆ. ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನನ್ನ ಮಗನಿಗೆ ಇಷ್ಟ ಆಗಲ್ಲ. ಕರಿಬೇವಿನ ಸೊಪ್ಪು ಸಿಕ್ಕಲಿಲ್ಲ, ಅಂದರೆ ಖಾಲಿಯಾಗಿತ್ತು. ಸೊ ಹಾಗಾಗಿ ಅದು ಹಾಕಿಲ್ಲ. ಆಮೇಲೆ ಲಾಸ್ಟಲ್ಲಿ 1 ಅಥವಾ 2 ನಿಂಬೆಹಣ್ಣನ್ನು ಹಿಂಡಿಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ನಿಂಬೆಹಣ್ಣು ಕೂಡ ಇರಲಿಲ್ಲ, ಖಾಲಿಯಾಗಿತ್ತು. ಕೆಲವೊಂದು ಸಲ ಆ ಥರ ಆಗುತ್ತೆ, ಆಮೇಲೆ ತರಿಸ್ಕೊತೀನಿ. ಸೊ ಇದ್ದಿದ್ರಲ್ಲಿ ನಾನು ಮಾಡಿದ್ದೀನಿ. ಸೊ ಇದು ಅಷ್ಟೇ, ತುಂಬ ಜನ ಮಾಡ್ತಾರೆ ಇದರಲ್ಲಿ ಜ್ಯೂಸು ಮತ್ತು ಈ ಥರದ್ದೆಲ್ಲ. ಬಟ್ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗೂ ಕೂಡ ಇರುತ್ತೆ. ಕೆಲವೊಬ್ಬರು ಮನೆಗಳಲ್ಲಿ ಬೆಳಗ್ಗೆ ಟೈಮ್ ರೈಸ್ ಐಟಮ್ಸೇ ಮಾಡ್ತಾರೆ ನೋಡಿ, ಆವಾಗ ಆದಷ್ಟು ಜಾಸ್ತಿ ಎಣ್ಣೆ ಎಲ್ಲ ಹಾಕೋದಕ್ಕಿಂತ ಈ ಥರ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಈ ಥರದ್ದೆಲ್ಲ ಮಾಡಿಕೊಡ್ಬೋದು. ಇದರಲ್ಲಿ ಸಾಂಬಾರು ಕೂಡ ಎಲ್ಲ ಮಾಡ್ತಾರೆ. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಎಲ್ಲ. ಸೊ ಇವಾಗ ನೋಡಿ ನಾನು ಸರ್ವ್ ಮಾಡ್ತೇನೆ. ನನ್ನ ಹಸ್ಬೆಂಡ್ಗೆ ಜಾಸ್ತಿ ಹುಳಿ ಇಷ್ಟಪಡೋಲ್ಲ ಅವರು, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ಹಾಕ್ತಾ ಇರೋವಂಥದ್ದು. ಇನ್ನು ನಾನು ಸ್ವಲ್ಪ ವೀಳ್ಯದೆಲೆ ಇತ್ತು, ಅದರಿಂದ ಮಾಮೂಲಿ ಮಸಾಲೆ ಸಾಂಬಾರು ಅಂದರೆ ಸ್ವಲ್ಪ ತೆಂಗಿನಕಾಯಿ, ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಖಾರದ ಪುಡಿ ಮತ್ತು ಇದರನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ಇನ್ನು ನನ್ನ ಮಗ ಸ್ವಲ್ಪ ಕೇಳ್ತಿದ್ದ ಅಂತ ಹೇಳ್ಬಿಟ್ಟು ಅಂತ ಈರುಳ್ಳಿದು ಪಕೋಡ ಕೂಡ ಸ್ವಲ್ಪ ಮಾಡಿಕೊಟ್ಟಿದ್ದೆ. ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ಮತ್ತು ಸ್ವಲ್ಪನೇ ಮಾಡ್ಕೊಳ್ಳೋ ಅಂಥದ್ದು. ಫಸ್ಟು ಸ್ವಲ್ಪ ಡೀಪ್ ಫ್ರೈ ಮಾಡಲಿಕ್ಕೆ ಸನ್ಫ್ಯೂರ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೆ. ಇವಾಗ ಕಡಲೆಕಾಯಿ ಬೀಜದ ಎಣ್ಣೆನ ಗ್ರೌಂಡ್ ನಟ್ ಇರುತ್ತಲ್ಲ ಅದರಲ್ಲೇ ಕೂಡ ಸ್ವಲ್ಪ ಹೊಗೆ ಬಂದಂಗೆ ಅಂತ ಅನಿಸುತ್ತೆ, ಅಂದರೆ ನೊರೆ ಥರ ಬರುತ್ತೆ, ಹೊಗೆ ಎಲ್ಲ ಸಾರಿ. ಆಮೇಲೆ ಕ್ಲೀನಾಗಿ ಅದರಲ್ಲೇ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು. ಮೇಯ್ನ್ ಏನಂತಂದರೆ ಎಣ್ಣೆಗಳು ಆರೋಗ್ಯಕ್ಕೆ ತುಂಬಾ ಡೇಂಜರು. 1 ಸಲ ಓಕೆ ಅಥವಾ 2 ಸಲ ಓಕೆ ಡೀಪ್ ಫ್ರೈ ಮಾಡಿದ್ದು, ನೆಕ್ಸ್ಟು ನೀವು ಅಡುಗೆಗೆ ಯೂಸ್ ಮಾಡ್ಕೊಬಿಡಿ ಮತ್ತೆ ಅದರನ್ನೇ ಇಟ್ಟು ಕೆಲವೊಬ್ಬರಿಗೆಲ್ಲ ದಿನ ಹಪ್ಪಳ ತಿನ್ನೋವಂಥದ್ದು, 2 ದಿನಕ್ಕೆ 3 ದಿನಕ್ಕೆಲ್ಲ ಈ ಥರ ಸ್ನ್ಯಾಕ್ಸ್ಗಳೆಲ್ಲ ತಿನ್ನೋವಂಥದ್ದು ಇರುತ್ತೆ ಅಭ್ಯಾಸ. ಅವಾಗೆಲ್ಲ ಮತ್ತೆ ಅದೇ ಎಣ್ಣೆಯಲ್ಲಿ ಯಾವುದೇ ಕಾರಣಕ್ಕೂ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಇದಂತೂ ತುಂಬಾ ಡೇಂಜರು. ನೋಡಿ, ಕಡಲೆ ಹಿಟ್ಟು ಈ ಥರ ಎಲ್ಲ ಕೆಲವೊಂದು ಸಲ ಓಪನ್ ಆಗಿರುತ್ತಲ್ಲ, ಇದನ್ನು ಕೆಲವೊಂದು ಸಲ ರಬ್ಬರೆಲ್ಲ ಹಾಕಿ ಕವರ್ ಮಾಡ್ತಾರೆ. ನಾನು ಸ್ವಲ್ಪ ಚಾಕುನ ಜಾಸ್ತಿ ಕಾಯಿಸ್ಬಿಟ್ಟಿದೆ. ಸುಮಾರಾಗಿ ಚಾಕುನ ಕಾಯಿಸ್ಬಿಟ್ಟು ಈ ರೀತಿ ನೀಟಾಗಿ ಕವರ್ ಮಾಡಿಕೊಂಡ್ರೆ ಯಾವುದೇ ಥರ ಪ್ಯಾಕೆಟ್ ಕೂಡ ಓಪನ್ ಆಗೋಲ್ಲ. ಇದ್ರ ಮೇಲ್ಗಡೆಗೆ ಮತ್ತೊಂದು ಪ್ಯಾಕೆಟ್ ಹಾಕಿ ಕವರ್ ಮಾಡಬೇಕು ಅನ್ನೋದು ಕೂಡ ಏನೂ ಇರಲ್ಲ. ನನ್ನದು ಅಡುಗೆ ಎಲ್ಲ ಮುಗಿದ್ಮೇಲೆ ನಾನು ಕಿಚನ್ನ ಕ್ಲೀನ್ ಮಾಡೇ ನಾನು ಏನೇ ಮಿಸ್ ಮಾಡಿದ್ರೂ ಕಿಚನ್ ಅಂತೂ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಫಸ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟೇ ಇನ್ನು ಈಚೆಗೆ ಬರೋವಂಥದ್ದು. ನೋಡಿ, ಈ ಥರ ಮಾಡಿಕೊಂಡ್ರೆ ನೀಟಾಗಿ ಕವರ್ ಆಗುತ್ತೆ. ಸೊ ಯಾವುದೇ ಥರ ಇದೆಲ್ಲ ಏನೂ ಬೀಳೋದಿಲ್ಲ ಕೆಳಗಡೆಗೆ. ಯಾವ್ದಾದ್ರು ಪ್ಯಾಕ್ ಓಪನ್ ಆದಾಗ ಈ ರೀತಿ ಮಾಡ್ಕೋಬೋದು. ಇನ್ನು ಮಾಮೂಲಿ ಒಂದು ಪಾರ್ಸೆಲ್ ತರಿಸಿದ್ದೆ. ಇದು ಒಡವೆ ಬಾಕ್ಸ್ ಅಂತ ಹೇಳ್ಬಿಟ್ಟು ಅಂತ ತರಿಸಿದ್ದೆ. ಒಂದು 450 ರೂಪಾಯಿ ಅಂತ ಅಂದ್ಕೊತೀನಿ. ಇದು ಗೋಲ್ಡ್ದಾದ್ರು ಇಟ್ಕೋಬೋದು ಅಥವಾ ಆರ್ಟಿಫಿಷಿಯಲ್ದಾದರೂ ಇಟ್ಕೋಬೋದು. ಚೆನ್ನಾಗಿದೆ ಮತ್ತು ಸ್ಪೇಸ್ ಎಲ್ಲ ಕೂಡ ಇದೆ. 2 ಸ್ಟೆಪ್ ಇದೆ. ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಪ್ಯಾಕಿಂಗ್ ಕೂಡ ಚೆನ್ನಾಗಿದೆ. ನಿಮಗೆ ಯಾವಾಗಲೂ ಏನಾದರೂ ತೊಗೋಬೇಕಂತ ಅನಿಸ್ದಾಗ ರಿವ್ಯೂ ನೋಡಿ ಮತ್ತು ಒರಿಜಿನಲ್ದು ಫೋಟೋಸ್ಗಳಿರುತ್ತಲ್ಲ ಅದನ್ನು ನೋಡಿಕೊಂಡು ತೊಗೊಳ್ಳಿ. ಮತ್ತು ಮೇಯ್ನ್ ರಿಟರ್ನಬಲ್ ಆಪ್ಷನ್ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸಲ ನಮಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ಕೆಲವೊಂದು ಸಲ ಅದು ಇಲ್ಲದೇ ಇರೋವಂಥದ್ದು ಬಂದಿಲ್ಲದೇ ಇರ್ಬೋದು. ಇದು ನಾನು ಹೇಳೋಕ್ಕಾಗಲ್ಲ. ಎಲ್ಲರೂ ಅಂತಾರೆ, ಏನು ನೀವು ಜಾಸ್ತಿ ಆನ್ಲೈನ್ ಶಾಪಿಂಗೇ ಮಾಡ್ಕೋದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾನು ಹೇಳಲ್ಲ. ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿಲ್ಲ. ಬಟ್ ಏನಂತ ಹೇಳಿದ್ರೆ ರಿಟರ್ನ್ ಇರುತ್ತಲ್ವ. ಸೊ ನನಗೇನು ದುಡ್ಡಿಗೆಲ್ಲ ಏನೂ ಮೋಸ ಆಗಲ್ಲ. ನೋಡಿ, ಈ ಥರ ಎಲ್ಲ ಸ್ಪೇಸಸ್ ಇದೆ. ಇಯರಿಂಗ್ಸು ಮತ್ತು ಉಂಗುರಗಳು ಆ ಥರದ್ದೆಲ್ಲ ಇಟ್ಕೋಬೋದು. 2 ಸ್ಟೆಪ್ ಇದೆ. ಇದು ಗೋಲ್ಡ್ಗಾರು ಆಗುತ್ತೆ ಅಥವಾ ಆರ್ಟಿಫಿಷಿಯಲ್ಗಾದರೂ ಆಗುತ್ತೆ. ಈ ರೀತಿ ಇದೆ ನೋಡಿ, ಚೆನ್ನಾಗಿದೆ. ಇದಕ್ಕೇನೋ ಕಾರ್ಡೆಲ್ಲ ಏನೋ ಕೊಟ್ಟಿದ್ದಾರೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದು ಮೇಲ್ಗಡೆ ಸ್ಟೆಪ್ ಈ ರೀತಿ ತೆಕ್ಕೊಳ್ಳೋ ಅಂಥದ್ದು. ಇಲ್ಲೂ ಕೂಡ
ಒಂದು ಕೀ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಿದ್ದಾರೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಿಮಗೆ ಇಲ್ಲೆಲ್ಲ ಬೇಕಂದರೆ ಬ್ಯಾಂಗಲ್ಸ್ ಇರ್ಬೋದು ಅಥವಾ ಸರ, ಓಲೆ ಏನಾದರೂ ಇಟ್ಕೋಬೋದು. ಸೊ ಚೆನ್ನಾಗಿದೆ. ಎಲ್ಲ ಒಂದೇ ಕಡೆ ಇಡಬೇಕು ಅಂತ ಅನ್ನೋ ಅಂಥವ್ರಿಗೆ ಇದು ಸೂಟ್ ಆಗುತ್ತೆ. ನೋಡಿಕೊಂಡು ತೊಗೊಳ್ಳಿ. ಸೊ ಇವಾಗ ನಾನು ಇದನ್ನು ಎತ್ತಿ ಇಡ್ತಾ ಇದ್ದೀನಿ. ಇದು ಲಾಕ್ ನೋಡ್ತಾ ಇದ್ದೆ. ಇದು ಮೇಲ್ಗಡೆ ಎಲ್ಲ ತೆಗೆದ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಆ್ಯಸ್ ಯೂಶ್ವಲ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಬಾಯ್.